ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸಹಸ್ರನಾಮ ಅಡುಗೆ ಮನೆ. ಇವತ್ತು ಅಕ್ಷಯ ತೃತೀಯ ಆಗಿರೋದ್ರಿಂದ ನಾನು ಹೋಳಿಗೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬಿಗಿನರ್ಸ್ ಕೂಡ ತುಂಬ ಈಸಿಯಾಗಿ ಹೋಳಿಗೆನ ಮಾಡ್ಬೋದು. ಈ ತೆಂಗಿನಕಾಯಿ ತುರಿ ಅದರ ಬದ್ರ ಮಿಕ್ಸಿಗೆ ಹಾಕ್ಕೊಂಡಿರೋದು ಫ್ರೆಶ್ ತೆಂಗಿನಕಾಯಿ, ಓಕೆನಾ. ಆಲ್ರೆಡಿ ಬೇಳೆ ಬೆಲ್ಲ ಕುದಿಸ್ಕೊಂಡು ಹೂರ್ಣಕ್ಕೆ ರೆಡಿ ಇರೋ ಅಂಥ ಬೇಳೆಗೆ ತೆಂಗಿನಕಾಯಿನ ಮಿಕ್ಸಿಗೆ ಹಾಕ್ಕೊತಿದ್ದೀವಿ ವಿತೌಟ್ ವಾಟರ್. ಈಗ ಹಾಕ್ಕೊಂಡ್ರೆ ಮತ್ತೆ ಹೇಗಿದ್ದರೂ ಬೇಳೆ ಮಿಕ್ಸಿಗೆ ಹಾಕ್ಕೊಂಡು ರುಬ್ಬೇಕಲ್ವ, ಹೂರ್ಣ ಪ್ರಿಪೇರ್ ಮಾಡುವಾಗ ಈ ತೆಂಗಿನಕಾಯಿ ಕೂಡ ನುಣ್ಣಗಾಗತ್ತೆ, ಹೂರ್ಣದಲ್ಲಿ ಮಿಕ್ಸ್ ಆಗಿಬಿಡುತ್ತೆ, ಆವಾಗ ಚೆನ್ನಾಗಿ ಸಣ್ಣಗೆ ರುಬ್ಕೋಬೋದು ಅಂತೇಳ್ಬಿಟ್ಟು ಈ ಥರನೇ ಹಾಕ್ತೀವಿ. ಈಗ ನೋಡಿ, ಅದು ಚೆನ್ನಾಗಿ ನೀರು ಬಿಡ್ಕೊಳ್ಳೋ ತನಕ ಬೇಯಿಸ್ಬೇಕಾಗತ್ತೆ, ಇಲ್ಲಾಂದರೆ ಹೋಳಿಗೆ ಬೇಗ ಕೆಟ್ಟೋಗುತ್ತೆ. ಯಾಕೆಂದರೆ ಇದು ಫ್ರೆಶ್ ತೆಂಗಿನಕಾಯಿ ಅಲ್ವಾ, ಹಾಗಾಗಿ, ಅಂದರೆ ಹಸಿದು ತೆಂಗಿನಕಾಯಿ ಅಲ್ವಾ, ಹಾಗಾಗಿ ಅದಕ್ಕೆ ಇನ್ನೂ ಇಡಿಸೋಷ್ಟು ಬೆಲ್ಲ ಹಾಕ್ತಾಯಿದ್ದೀನಿ. ಈಗ ಬೆಲ್ಲ ಕರಗೋಷ್ಟು, ಆಮೇಲೆ ತೆಂಗಿನಕಾಯಿನಲ್ಲಿರೋ ಅಂಥ ನೀರಿನಂಶ ಎಲ್ಲ ಹೋಗೋ ಥರ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ತಳ ಅಂಟದೇ ಇರೋ ಥರ ಆಗಾಗ ಕೈ ಆಡಿಸ್ತಾ ಇರಿ, ಇಲ್ಲಾಂದರೆ ತೆಂಗಿನಕಾಯಿ ತುರಿ ಇರೋದ್ರಿಂದ ಬೇಗನೆ ತಳ ಅಂಟಿಬಿಡತ್ತೆ. ಹಾಗಾಗಿ ತಳ ಅಂಟಿದರೆ ಅದು ಸೀದೋಗಿರೋ ಸ್ಮೆಲ್ ಬರುತ್ತೆ, ಆವಾಗ ಹೋಳಿಗೆ ಅಷ್ಟೊಂದು ಟೇಸ್ಟ್ ಅಂತ ಅನಿಸಲ್ಲ. ಕೈ ಆಡ್ತಾನೇ ಇರಿ, ಬಿಡಬೇಡಿ. ಈ ಥರ ಕುದೀತಾ ನೋಡಿ ಬೆಲ್ಲದ ನೀರು ಬಿಡ್ಕೋತಾ ಇದೆ, ಹಾಗೆ ತೆಂಗಿನಕಾಯಿಯಲ್ಲಿರೋ ನೀರು ಕೂಡ ಬಿಡ್ಕೋತಾ ಇದೆ. ಈಗ ಚೆನ್ನಾಗಿ ಕುದೀತಾ ಇದೆ ನೋಡಿ, ಇದೇ ರೀತಿ ಕುದಿಸ್ಬೇಕು. ಎಲ್ಲೂ ಸೀದೋಗದೇ ಇರೋ ಥರ ಕೈ ಆಡಿಸಿ ಚೆನ್ನಾಗಿ ಕುದೀಲಿ ಇದು. ಈಗ ಕಣಕ ರೆಡಿಯಾಗಿದೆ, ಬನ್ನಿ. ಕಣಕ ಹೇಗಿರಬೇಕು ಅಂದರೆ, ಹಿಟ್ಟನ್ನ ಹಿಂಗೆ ಎತ್ತಿ ನೋಡಿದಾಗ ಹಿಟ್ಟು ಕಟ್ಟಾಗಬಾರ್ದು ಎಲ್ಲೂ, ಆಗ ಹಿಟ್ಟು ಚೆನ್ನಾಗಿ ನೆಂದಿದೆ ಅಂತ ಅರ್ಥ. ಇದು ಚೆನ್ನಾಗಿ ನೆನೆಸಿದ್ದೀನಿ. ಈ ಥರ ಬೌಲಲ್ಲಿ ಚೆನ್ನಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಸ್ಪ್ರೆಡ್ ಮಾಡಿಕೊಂಡು ಕ್ಯಾಪ್ ಹಾಕ್ಕೊಂಡು ಕ್ಲೋಸ್ ಮಾಡಿಬಿಡಿ. ಈಗ ನೋಡಿ ರೆಡಿ ಆಯಿತು ರುಬ್ಬೋ ಥರ. ಈಗ ಮಿಕ್ಸಿಗೆ ಹಾಕಿ ರುಬ್ಕೊಂಡು ಬಂದಿದ್ದೀನಿ, ಈ ಥರ ಆಗಿದೆ. ಈಗ ಹೋಳಿಗೆ ಮಾಡುವಾಗ ಸ್ವಲ್ಪ ತೆಳ್ಳಗೆ ಇರಬೇಕು ಹೂರ್ಣ, ಅದೇ ನಾವು ಕಡುಬು ಮಾಡ್ತೀವಿ ಅನ್ನೋವಾಗ ಕಡುಬಿಗೆ ಗಟ್ಟಿ ಇರಬೇಕು, ಹೋಳಿಗೆಗೆ ಸ್ವಲ್ಪ ಮೀಡಿಯಮ್ ಆಗಿ ತೆಳ್ಳಗಿದ್ರೂ ನಡೆಯುತ್ತೆ. ಈಗ ನೋಡಿ, ಇದು ಹೋಳಿಗೆ ಪೇಪರ್ ಪರ್ಫೆಕ್ಟಾಗಿದೆ. ರೌಂಡಾಗಿರೋ ಅಂಥ ಹೋಳಿಗೆ ಪೇಪರ್ನ ತೊಗೊಂಡಿದ್ದೀನಿ. ಹೋಳಿಗೆ ಪೇಪರ್ಗೆ ಎಣ್ಣೆ ಸವರ್ಕೊಳ್ಳಿ. ಎಣ್ಣೆ ಸವರ್ಕೊಂಡು ಹಿಟ್ಟು ತೊಗೋಬೇಕು, ಕಣಕದ ಹಿಟ್ಟು ತೊಗೊಂಡು ನಮ್ಮ ಅಂಗೈಯಲ್ಲಿ ಅಗಲ ಮಾಡ್ಕೋತೀವಿ ಹಿಟ್ಟನ್ನ. ಈಗ ಹೂರ್ಣನ ರೌಂಡಾಗಿ ಮಾಡಿಕೊಂಡು ಮಧ್ಯದಲ್ಲಿ ಇಟ್ಕೊಂಡು ಎಲ್ಲ ಕವರ್ ಮಾಡಿ ನೀಟಾಗಿ, ಎಲ್ಲೂ ಗ್ಯಾಪ್ ಇರಬಾರ್ದು, ನಮಗೆ ಎಲ್ಲೂ ಹೂರ್ಣ ಕಾಣಿಸ್ಬಾರ್ದು, ಆ ಥರ ನೀಟಾಗಿ ಕವರ್ ಮಾಡಿಕೊಂಡು ಒನ್ಸ್ ಏನಾದರೂ ಎಕ್ಸ್ಟ್ರಾ ಹಿಟ್ಟಂತ ಏನಾದರೂ ಅನಿಸಿದರೆ ಅದನ್ನು ತೆಗೆದುಬಿಡಿ. ಆಗ ನಮಗೆ ಸೈಡಲ್ಲಿ ಹೋಳಿಗೆಲೆಲ್ಲೂ ಹಿಟ್ಟಿಟ್ಟು ಥರ ಬರಲ್ಲ, ಪರ್ಫೆಕ್ಟಾಗಿ ಬರುತ್ತೆ. ನೋಡಿ ರೆಡಿ ಆಯಿತು. ಈಗ ಮೇಲೆ ಸ್ವಲ್ಪ ಆಯಿಲ್ ಹಾಕೋತಾ ಇದ್ದೀವಿ. ನೀಟಾಗಿ ಒಂದು ಸಲ ಕೈಯಲ್ಲಿ ಅಂದ್ಕೊಂಡು, ನಾನು ಅದರಲ್ಲಿ ಲತ್ತುಡಿ ಯೂಸ್ ಮಾಡ್ತೀನಿ. ಆ್ಯಸ್ ಯುವರ್ ವಿಶ್, ನೀವು ಕೈಯಲ್ಲೇ ತಟ್ಟಿ ಲತ್ತುಡಿ ಯೂಸ್ ಮಾಡೋದಿದ್ರೆ ಮಾಡ್ಬೋದು. ನೋಡಿ ಪರ್ಫೆಕ್ಟ್ ಅದ ಬಂದಿದೆ, ಎಷ್ಟು ಚೆನ್ನಾಗಿ ಬಂದಿದೆ. ಎಲ್ಲೂ ಹಿಟ್ಟು ಸೈಡಲ್ಲಿ ಉಳಿದಿಲ್ಲ ಅಲ್ವಾ, ಹೀಗೆ ಬರಬೇಕು ಹೋಳಿಗೆ ಯಾವಾಗಲೂ. ನಿಮಗೇನಾದರೂ ಕಂಫರ್ಟ್ ಅನಿಸಿಲ್ಲ ಅಂದರೆ ಸೈಡಲ್ಲಿ ಈ ಥರ ತಟ್ಕೊಳ್ಳಿ ಕೈಯಲ್ಲಿ. ಬನ್ನಿ ಈಗ ಹೋಳಿಗೆನ ಸುಟ್ಬಿಡೋಣ. ಓಕೆ, ಈಗ ಹಂಚಿಟ್ಕೊಂಡಿದ್ದೀವಲ್ವಾ, ಈ ಥರ ಆಯಿಲ್ನ ಒಂದು ಬಾಕ್ಸಲ್ಲಿ ಹಾಕ್ಕೊಳ್ಳಿ, ಇಲ್ಲ ಒಂದು ಬೌಲಲ್ಲಿ ಹಾಕ್ಕೊಳ್ಳಿ, ಈಸಿ ಆಗುತ್ತೆ ನಿಮಗೆ ಹೋಳಿಗೆ ಮಾಡೋಕ್ಕೆ. ಈಗ ಚುಚ್ಕ ತೊಗೊಂಡು
ಎಲ್ಲೂ ಗ್ಯಾಪ್ ಇಲ್ಲದೇ ಇರೋ ಥರ ಫಸ್ಟು ಹೋಳ್ಗೆಗೆ ಸುತ್ತ ಆಯಿಲ್ ಹಾಕ್ಕೊಳ್ಳಿ. ಒಂದು ಸಲ ಹೋಳ್ಗೆ ಹಾಕಿ ಹೋಳ್ಗೆ ಪೇಪರ್ನ ಟ್ಯಾಪ್ ಮಾಡಬೇಕು, ಆಗ ಚೆನ್ನಾಗಿ ಬರುತ್ತೆ. ಎಲ್ಲ ಕಡೆಯಿಂದನೂ ಹೋಳ್ಗೆ ಎಲ್ಲೂ ಕಿತ್ತೋಗಲ್ಲ ತೆಗಿಯುವಾಗ. ಈ ಥರ ಪರ್ಫೆಕ್ಟಾಗಿ ಬರುತ್ತೆ. ಈಗ ಹೋಳ್ಗೆನ ಬೇಯೋಕ್ಕೆ ಬಿಟ್ಬಿಡೋಣ ನಿಧಾನವಾಗಿ. ಬೇಗ ತೆಗಿಯೋಕೆ ಹೋದರೆ ಅದು ಕಿತ್ತೋಗುತ್ತೆ, ಹಾಗಾಗಿ ಡಿಸ್ಟರ್ಬ್ ಮಾಡಬೇಡಿ, ಬಿಟ್ಬಿಡಿ. ಅದು ನಿಧಾನಕ್ಕೆ ಫ್ರೈ ಆಗ್ತಾಯಿದೆ. ಈಗ ಒಂದು ಸಲ ಎಲ್ಲ ಕಡೆಯಿಂದನೂ ಚೆಕ್ ಮಾಡಬೇಕು, ಎಲ್ಲಾದರೂ ಅಂಟ್ಕೊಂಡಿದ್ದೇನಾ ಅಂತ. ತೆಗಿಯೋಕ್ಕಿಂತ ಮುಂಚೆ ಎಲ್ಲ ಕಡೆಯಿಂದನೂ ಒನ್ಸ್ ಚೆಕ್ ಮಾಡಿ. ಈಗ ನೋಡಿ ಎಲ್ಲ ಕಡೆಯಿಂದನೂ ಬರ್ತಾ ಇದೆ. ಈಗ ತಿರುಗಿಸೋಣ. ನೋಡಿ, ವಾವ್, ಸೂಪರ್, ಚೆನ್ನಾಗಿ ಬಂತಲ್ವಾ? ಸೂಪರ್. ಈಗ ಬೇಯೋಕ್ಕೆ ಬಿಡೋಣ ಸ್ವಲ್ಪ ಹೊತ್ತು. ಓಕೆ, ಬೆಂದಿದೆ. ಈಗ ಪ್ಲೇಟಿಗೆ ಸರ್ವ್ ಮಾಡೋಣ. ವಾವ್, ಚೆನ್ನಾಗಿ ಬಂದಿದೆ, ಸೂಪರ್. ಈಗ ಬನ್ನಿ ಇನ್ನೊಂದು ಹೋಳಿಗೆ ಮಾಡೋಣ. ನಿಮಗೋಸ್ಕರ ಇನ್ನೊಂದು ತೋರಿಸ್ಕೊಡ್ತೀನಿ. ಈಗ ಮತ್ತೆ ಕಣಕ ತೊಗೊಂಡ್ವಿ. ಕಣಕ ತೊಗೊಂಡು ನೀಟಾಗಿ ಕೈಯಲ್ಲಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಮತ್ತು ಹೂರ್ಣ ಒಂದು ಉಂಡೆ ಥರ ಮಾಡಿಟ್ಕೊಳ್ಳಿ, ಈಸಿ ಆಗುತ್ತೆ ನಿಮಗೆ. ನೀಟಾಗಿ ಮಧ್ಯದಲ್ಲಿ ಇಟ್ಕೊಂಡು ಇದನ್ನು ಎಲ್ಲ ಕಡೆಯಿಂದ ಫೋಲ್ಡ್ ಮಾಡ್ಕೊಂಡು ಬನ್ನಿ. ಎಲ್ಲೂ ಗ್ಯಾಪ್ ಕಾಣಿಸ್ಬಾರ್ದು, ಎಲ್ಲೂ ಹೂರ್ಣ ಕಾಣಿಸ್ಬಾರ್ದು, ನೆನಪಲ್ಲಿ ಇಟ್ಕೊಳ್ಳಿ. ಒಂದು ಸಲ ಎಲ್ಲ ನೀಟಾಗಿ ಕವರ್ ಆದಮೇಲೆ ಆಯಿಲ್ ಹಚ್ಕೊಳ್ಳಿ. ಆಯಿಲ್ ಹಚ್ಕೊಂಡು ನೀಟಾಗಿ ಹೋಳಿಗೆನ ತಟ್ಕೊಳ್ಳೋಣ. ನೋಡಿ, ಮತ್ತು ಆಯಿಲ್ ಹಾಕ್ಕೊಳ್ಳಿ. ಓಕೆ, ಈಗ ನೀಟಾಗಿ ತಿಕ್ಕೊಂಡು ಬಿಡೋಣ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ನಿಮ್ಗೆ ಎಲ್ಲೂ ಕಿತ್ತೋಗಲ್ಲ ಹೋಳಿಗೆ, ಅಷ್ಟು ಚೆನ್ನಾಗಿ ಬರುತ್ತೆ. ಅದಾದಮೇಲೆ ನಾವು ತೆಂಗಿನಕಾಯಿನ ಆ್ಯಡ್ ಮಾಡಿರೋದ್ರಿಂದ ಮಿಕ್ಸಿಗೆ ಹಾಕ್ಕೊಳ್ಳುವಾಗ ಇಲ್ಲ ಗ್ರೈಂಡರ್ಗೆ ಹಾಕ್ಕೊಳ್ಳುವಾಗ ಸ್ವಲ್ಪ ಸಣ್ಣಗೆ ಚೆನ್ನಾಗಿ ರುಬ್ಕೊಳ್ಳಿ. ಇಲ್ಲಾಂದರೆ ತೆಂಗಿನಕಾಯಿ ಡಿಸ್ಟರ್ಬೆನ್ಸ್ ಅನಿಸುತ್ತೆ ತಿಕ್ಕುವಾಗ, ಆವಾಗ ಹೋಳಿಗೆ ಕಿತ್ತೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಕಾದಿದೆ. ಈಗ ಸೆಕೆಂಡ್ ಹೋಳಿಗೆ ಹಾಕೋಣ. ಟ್ಯಾಪ್ ಮಾಡಿ ನಿಧಾನವಾಗಿ ತೆಗೀರಿ, ಚುಚ್ಕದ ಹೆಲ್ಪಿಂದನೇ ತೆಗೀರಿ, ನೀಟಾಗಿ ಬರುತ್ತೆ. ವಾವ್, ಚೆನ್ನಾಗಿ ಬಂತಲ್ವಾ? ಮೇಲೆ ಆಯಿಲ್ ಹಾಕ್ಕೊಳ್ಳಿ. ಅದನ್ನು ಬೇಯೋಕ್ಕೆ ಬಿಟ್ಬಿಡಿ, ನಿಧಾನವಾಗಿ ಫ್ರೈ ಆಗಲಿ ಅದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡಿ. ಇದು ನನ್ನ ಫಸ್ಟ್ ವೀಡಿಯೋನೇ ನಾನು ಹೋಳಿಗೆ ತೋರಿಸ್ಕೊಟ್ಟಿದ್ದೀನಿ. ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡೋದನ್ನು ಮರ್ತೋಗಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವೀಡಿಯೋ ಜೊತೆ ಇನ್ನೊಂದು ಇಂಟ್ರೆಸ್ಟಿಂಗ್ ಅಡುಗೆ ಜೊತೆ ಬರ್ತೀನಿ. ಅಲ್ಲಿವರೆಗೂ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಹೋಳಿಗೆ ಮಾಡೋದನ್ನು ಕಲ್ತ್ಕೊಳ್ಳಿ. ಥ್ಯಾಂಕ್ ಯು ಒನ್ಸ್ ಅಗೇನ್. ಥ್ಯಾಂಕ್ ಯು ಫಾರ್ ವಾಚಿಂಗ್.